ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ತನಿಪ್ರಿಯಾ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ 4 ರೀತಿಯ ಬೇಬಿ ಕುಚ್ಚುಗಳನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇದಕ್ಕೆ ನೋಡಿ ಈ ಥರ 137 ಇರುವಂತಹ ಕುಚ್ಚನ್ನು ರೆಡಿ ಮಾಡಿ ಈ ಥರ ಗಮ್ಮಚ್ಚಿ ಚೂಪಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಒಣಗಿದ ಮೇಲೆ ಯೂಸ್ ಮಾಡ್ಕೋಬೇಕು. ಹಾಗೆ ಕುಚ್ಚನ್ನು ಕಟ್ಟಲಿಕ್ಕೆ ಜರಿ ಥ್ರೆಡ್ ನಾರ್ಮಲ್ ನೀಡಲ್ಗೆ ಪೋಣಿಸಿಟ್ಕೊಂಡಿದ್ದೀನಿ. ಹಾಗೆ ಹೋಲ್ ಹಾಕಲಿಕ್ಕೆ ಕ್ರೋಶಾ ನೀಡಲ್ಲು, ಹಾಗೆ ಕಟ್ ಮಾಡಲಿಕ್ಕೆ ನಾನು ಈ ಥರ ಟ್ರಿಮ್ಮರನ್ನು ಯೂಸ್ ಮಾಡ್ಕೋತಿದ್ದೀನಿ. ನಾರ್ಮಲ್ ಸೀಸರಿಂದ ಅಷ್ಟು ಚೆನ್ನಾಗಿ ಬರೋದಿಲ್ಲ ಅಂತ ನನ್ನ ಅಭಿಪ್ರಾಯ. ಕಟ್ಟರನ್ನು ಯೂಸ್ ಮಾಡ್ಕೊಳ್ಳೋದು ಬೆಟರು. ಇವಾಗ ನೋಡಿ ಈ ಥರ ಕ್ರೋಶಾ ನೀಡಲ್ನಿಂದ ಮೊದಲು ಒಂದು ಹೋಲನ್ನು ಮಾಡ್ಕೋತೀನಿ. ಈ ಥರ ಹೋಲ್ ಮಾಡಿಕೊಂಡು ಈ ಕುಚ್ಚನ್ನು ಈ ಥರ ಮೇಲ್ಗಡೆ ತರಬೇಕು. ರೆಡಿ ಮಾಡ್ಕೊಂಡಿರ್ತೀವಲ್ಲ ಆ ಕುಚ್ಚನ್ನು ಈ ಥರ ಮೇಲ್ಗಡೆ ತಂದು ಅದರ ಒಳಗಡೆ ನಾನೀಗ ಒಂದು ರಿಂಗ್ ಬೀಡನ್ನು ಆ್ಯಡ್ ಮಾಡ್ತೀನಿ. ಈ ಥರ ರಿಂಗ್ ಬೀಡನ್ನು ಹಾಕಿ ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಸಮವಾಗಿ ಇಟ್ಕೊಳ್ಳಿ. ಈ ಥರ ಸಮವಾಗಿ ತಗೊಂಡು ನಾನಿಲ್ಲಿ ಸ್ವಲ್ಪ ಶಾರ್ಟಾಗಿ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್ ಕುಚ್ಚು. ಈಗ ನಾರ್ಮಲ್ ನೀಡಲ್ಗೆ ನಾನು ಜರಿ ಥ್ರೆಡನ್ನು ಪೋಣಿಸಿ ಇಟ್ಕೊಂಡಿದ್ನಲ್ಲ ಅದನ್ನು ಬ್ಯಾಕ್ ಸೈಡಲ್ಲಿ ಈ ಥರ ಚುಚ್ಕೊಂಡು ಸ್ವಲ್ಪ ಬಿಟ್ಕೋತೀನಿ. ಜರಿ ಥ್ರೆಡ್ಡು ಬಿಟ್ಕೊಂಡು ಈಗ ಒಂದು 3ರಿಂದ 4 ಸರಿ ಈ ಥರ ಸುತ್ಕೋಬೇಕು. ಮೊದಲು ಕೂಡ ಲಾಕ್ ಮಾಡಿಕೊಂಡು ಆಮೇಲೆ ಸುತ್ಕೋಬೋದು, ಇಲ್ಲಾಂದರೆ ಸುತ್ಕೊಂಡು ಆಮೇಲೆ ಲಾಕ್ ಮಾಡ್ಕೋಬೋದು. ನಾನಿಲ್ಲಿ ಬ್ಯಾಕ್ ಸೈಡಲ್ಲಿ ಈ ಥರ ಲಾಕ್ ಮಾಡ್ಕೊತಿದ್ದೀನಿ. ಮೇಲ್ಗಡೆಯಿಂದ ನೀಡಲ್ನ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ಕೊತೀನಿ. ಈ ಥರ ನೀಡಲ್ನ ಕೆಳಗಡೆ ತಂದು ಸ್ವಲ್ಪ ಜರಿ ಥ್ರೆಡನ್ನು ಬಿಟ್ಕೊಂಡು ಕಟ್ ಮಾಡ್ಕೋಬೇಕು. ಇವಾಗ ನೋಡಿ ಕುಚ್ಚನ್ನು ಸಮವಾಗಿ ತಗೊಂಡು ಈ ಥರ ಶಾರ್ಟಾಗಿ ಕಟ್ ಮಾಡ್ಕೊತಿದ್ದೀನಿ. ಈ ರಿಂಗ್ ಬೀಡ್ ಇದೆಲ್ಲ ಇದನ್ನು ಮುಂದ್ಗಡೆ ಮಾಡ್ಕೊಳ್ಳಿ. ಈ ಥರ ನೋಡಿ ಶಾರ್ಟಾಗಿ, ರಿಂಗ್ ಬೀಡ್ಗಿಂತ ಒಂದೆರಡು ಪಾಯಿಂಟ್ ಅಷ್ಟಿದ್ದರೆ ಸಾಕು, ಕುಚ್ಚು ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಒಂದು ಬೊಟ್ಟನ್ನು ಇಟ್ಕೊಂಡು ಚಿಕ್ಕ ಬೊಟ್ಟು ತೊಗೊಂಡಿದ್ದೀನಿ. ನಮ್ಮದು ಹೆಬ್ಬೆರಳು ಅಂದರೆ ಜಾಸ್ತಿ ಗ್ಯಾಪ್ ಬರುತ್ತೆ, ಹಾಗಾಗಿ ಈಗ ಮತ್ತೆ ಈ ಕುಚ್ಚನ್ನು ನೋಡಿ ಇದು ಎಷ್ಟು ಶಾರ್ಟ್ ಇದೆ, 1 ಇಂಚ್ಗಿಂತ ಸ್ವಲ್ಪ ಜಾಸ್ತಿ ಇದೆ. ಇದನ್ನು ಯೂಸ್ ಮಾಡಿಕೊಂಡು ಕುಚ್ಚಾಕಿ ತೋರಿಸ್ತಾ ಇದ್ದೀನಿ ನಿಮಗೆ. ಯಾವುದೇ ರೀತಿಯ ನಾವು ಕುಚ್ಚಾಗಿರ್ಬೋದು ಏನೇ ಫ್ರೆಂಡ್ಸ್ ನಾವು ವೇಸ್ಟ್ ಮಾಡ್ಕೋಬಾರ್ದು ಫ್ರೆಂಡ್ಸ್. ಈ ಥರ ಯಾವುದಕ್ಕಾದರೂ ಯೂಸ್ ಮಾಡ್ಕೋಬೇಕು. ಈ ಥರ ಬೀಡ್ ಹಾಕಿ ಈ ಕುಚ್ಚನ್ನು ಈ ಥರ ಸಮವಾಗಿ ತಗೊಂಡು ಕುಚ್ಚನ್ನು ಕಟ್ಕೊತೀನಿ. ಜರಿ ಥ್ರೆಡಿಂದ ನಾರ್ಮಲಾಗಿ ಯಾವ ಥರ ಕುಚ್ಚನ್ನು ಕಟ್ತೀವೋ ಆ ಥರ ಕಟ್ಕೊತೀನಿ. ಇಲ್ಲೂ ಕೂಡ ಬ್ಯಾಕ್ ಸೈಡಿಂದ ನೀಡಲ್ನ ತಂದು ಈ ಥರ ಸ್ವಲ್ಪ ಬಿಟ್ಕೊಳ್ಳಿ ಬ್ಯಾಕ್ ಸೈಡಲ್ಲಿ. ಅದಾದಮೇಲೆ ಈ ಥರ ಸುತ್ಕೋತೀನಿ. ಇಲ್ಲೇ ಒಂದು ಲಾಕನ್ನು ಮಾಡ್ಕೋಬೋದು, ಇಲ್ಲಾಂದರೆ ಮೊದಲು ಸುತ್ಕೊಂಡು ಲಾಸ್ಟಲ್ಲಿ ಕೂಡ ಲಾಕನ್ನು ಮಾಡ್ಕೋಬೋದು. ಇವಾಗ ನೋಡಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಇಲ್ಲಿ ಒಂದು ಲಾಕನ್ನು ಮಾಡಿ ಮೇಲ್ಗಡೆಯಿಂದ ನೀಡಲ್ನ ಚುಚ್ಚಿ ಕೆಳಗಡೆ ತರ್ತೀನಿ. ಈ ಜರಿ ಥ್ರೆಡನ್ನು ಕಟ್ ಮಾಡ್ಕೊತೀನಿ. ಸ್ವಲ್ಪ ಬಿಟ್ಟು ಕಟ್ ಮಾಡ್ಕೊಳ್ಳಿ, ಪೂರ್ತಿ ಮೇಲ್ಗಡೆ ಕಟ್ ಮಾಡಿಕೊಂಡ್ರೆ ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಈಗ ಸಮವಾಗಿ ತೊಗೊಂಡು ಫಸ್ಟ್ ಒಂದು ಕುಚ್ಚು ಎಷ್ಟಿದೆಯೋ ಅಷ್ಟಕ್ಕೆ ಕಟ್ ಮಾಡ್ಕೊತಿದ್ದೀನಿ. ನೋಡಿ ಈ ಥರ ಕಾಣಿಸುತ್ತೆ. ಎಕ್ಸ್ಟ್ರಾ ಇದ್ದರೆ ಕಟ್ ಮಾಡ್ಕೊಂಡ್ಬಿಡಿ ಥ್ರೆಡ್. ಈ ರಿಂಗ್ ಬೀಡನ್ನು ಈ ಥರ ಮುಂದ್ಗಡೆ ಮಾಡ್ಕೊತೀನಿ. ಈ ಥರ ನೀವು ಸೀರೆ ಪೂರ್ತಿ ಡಬಲ್ ಕಲರ್ನಲ್ಲಿ ಮಾಡ್ಕೊಳ್ಳಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಬರುತ್ತೆ. ಇದಕ್ಕೆ ಒಂದು 300 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಜಾಸ್ತಿ ಕಡಿಮೆ ನೋಡಿಕೊಂಡು ಮಾಡ್ಕೋಬೋದು. ನೆಕ್ಸ್ಟ್ ಇದನ್ನು ಕಂಟಿನ್ಯೂ ಆಗಿ ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ಮೊದಲು ನೋಡಿ ಈ ಥರ ಕ್ರೋಶಾ ನೀಡಲ್ನಿಂದ ಹೋಲನ್ನು ಮಾಡ್ಕೊತೀನಿ. ಸೀರೆಗೆ ಮಾಡ್ಕೊಳ್ಳುವಾಗ ಮೊದಲು ಸ್ಟಾರ್ಟಿಂಗಲ್ಲಿ ಒಂದು ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಟೇಪ್ನ ಸಹಾಯದಿಂದ ಮಾರ್ಕನ್ನು ಅಲ್ಲಿಂದ ಎಷ್ಟು ಗ್ಯಾಪ್ ಬೇಕೋ ನೋಡಿಕೊಂಡು ಮಾಡ್ಕೋಬೋದು. ನೋಡಿ ಇವಾಗ ಈ ಹೋಲ್ ಒಳಗಡೆಯಿಂದ ಈ ಕುಚ್ಚನ್ನು ಹೊರಗಡೆ ತರ್ತೀನಿ. ಈ ಥರ ತಂದು ಈ ಬೀಡನ್ನು ಆ್ಯಡ್ ಮಾಡ್ಕೊತಿದ್ದೀನಿ. ನೋಡಿ ಈ ಥರ ಬೀಡ್ಸ್ಗಳನ್ನು ತೊಗೊಂಡಿದ್ದೀನಿ. ಇದಕ್ಕೆ ಹೋಲ್ ತುಂಬ ದೊಡ್ಡದಾಗಿದೆ. ಈ ಥರ ಬೀಡನ್ನು ತೊಗೊಂಡು ಇವಾಗ ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಸಮವಾಗಿ ಇಟ್ಕೊಳ್ಳಿ. ಬ್ಯಾಕ್ ಸೈಡಿಂದ ನೀಡಲ್ನ ಚುಚ್ಕೊಂಡು ಜರಿ ಥ್ರೆಡನ್ನು ಮೇಲೆ ತರಬೇಕು. ಸ್ವಲ್ಪ ಜರಿ ಥ್ರೆಡನ್ನು ಬಿಟ್ಕೊಳ್ಳಿ ಬ್ಯಾಕ್ ಸೈಡ್ಗೆ. ಅದಾದಮೇಲೆ ಈ ಥರ ನಾನು ಜರಿ ಥ್ರೆಡನ್ನು ಕುಚ್ಚಿಗೆ ಒಂದು 3ರಿಂದ 4 ಸರಿ ಸುತ್ಕೋತೀನಿ. ಈ ಥರ ಸುತ್ತಕೊಂಡು ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿಕೊಂಡು ಈ ಥರ ಇಲ್ಲಿ ಒಂದು ಲಾಕ್ ಮಾಡಿಕೊಂಡು ಮೇಲ್ಗಡೆಯಿಂದ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ಕೊತೀನಿ. ಜರಿ ಥ್ರೆಡನ್ನು ಈ ಥರ ಕಟ್ ಮಾಡ್ಕೊತೀನಿ. ಈಗ ಕುಚ್ಚು ಸಮವಾಗಿ ತಗೊಂಡು ಕಟ್ ಮಾಡ್ಕೋಬೇಕು. ನಿಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಮೀಡಿಯಮ್ ಸೈಜ್ ಮಾಡ್ಕೊಂಡಿದ್ದೀನಿ. 1 ಇಂಚ್ಗಿಂತ ಸ್ವಲ್ಪ ಕಡಿಮೆ ಇದೆ, 1/2 ಇಂಚ್ಗಿಂತ ಜಾಸ್ತಿ ಇದೆ. ಈಗ ಮತ್ತೆ ನಿಮಗೆ ಎಷ್ಟು ಬೇಕೋ ಡಿಸ್ಟೆನ್ಸ್ ನೋಡಿಕೊಂಡು ಹೋಲನ್ನು ಮಾಡ್ಕೊಳ್ಳಿ. ನಾನೊಂದು ಬೆರಳಷ್ಟು ಡಿಸ್ಟೆನ್ಸ್ ಇಟ್ಕೊಂಡು ಹೋಲ್ ಹಾಕ್ಕೋತಿದ್ದೀನಿ.
ಈಗ ಇದಕ್ಕೆ ನಾನು ಈ ಕುಚ್ಚಿದೆಯಲ್ಲ ಇದನ್ನು ಬ್ಯಾಕ್ ಸೈಡಿಂದ ಮೇಲ್ಗಡೆ ತರ್ತೀನಿ. ಈ ಕುಚ್ಚನ್ನು ಈ ಥರ ಮೇಲ್ಗಡೆ ತಂದು ಮತ್ತೆ ಸೇಮ್ ಅದೇ ಥರ ಮಾಡ್ಕೊತೀನಿ. ಓಕೆ, ಈ ಥರ ತಂದು ಇದ್ರ ಒಳಗಡೆ ಒಂದು ಈ ಬೀಡನ್ನು ಹಾಕ್ತೀನಿ. ಈ ಬೀಡ್ ಹಾಕಿ ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕೋ, ಅಂದರೆ ಫಸ್ಟ್ ಒನ್ ಎಷ್ಟು ಉದ್ದ ಮಾಡ್ಕೊಂಡಿರ್ತೀರೋ ಪ್ರತಿಯೊಂದು ಕುಚ್ಚು ಸಮವಾಗಿ ಅದೇ ಲೆಂತಲ್ಲಿ ಬರಬೇಕು. ಈಗ ಬ್ಯಾಕ್ ಸೈಡಲ್ಲಿ ನೀಡಲ್ನ ಚುಚ್ಚಿ ಜರಿ ಥ್ರೆಡನ್ನು ಮುಂದ್ಗಡೆ ತಂದು ಸ್ವಲ್ಪ ಬಿಟ್ಕೋತೀನಿ ಈ ಥರ. ಅದಾದಮೇಲೆ ಒಂದು 3 ರಿಂದ 4 ಸರಿ ಜರಿ ಥ್ರೆಡನ್ನು ಸುತ್ಕೋತೀನಿ. ಸುತ್ತಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ನೀಡಲ್ನ ಚುಚ್ಚಿ ಜರಿ ಥ್ರೆಡನ್ನು ಕೆಳಗಡೆ ತಂದು ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೋತೀನಿ. ಈ ಥರ ಸಿಕ್ಕಾಕ್ಕೊಂಡಾಗ ನೋಡಿ ಬ್ಯಾಕ್ ಸೈಡಲ್ಲಿ ಕುಚ್ಚು ಸಿಕ್ಕಾಕ್ಕೊಂಡಿದೆಯಲ್ಲ, ಅದನ್ನು ನೀಟಾಗಿ ನಾವು ಈ ಥರ ನೀಡಲ್ನಿಂದ ಹೊರಗಡೆ ತೆಗೆದುಬಿಡಬೇಕು ಮೊದಲೇ. ಹಾಗೆ ಬಿಡಲಿಕ್ಕೆ ಹೋಗಬೇಡಿ. ಈಗ ಕುಚ್ಚು ಸಮವಾಗಿ ತಗೊಂಡು ಫಸ್ಟ್ ಒನ್ ಎಷ್ಟು ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀರಾ ಅಷ್ಟೇ ಉದ್ದ ಇದನ್ನು ಕೂಡ ಕಟ್ ಮಾಡ್ಕೋತೀನಿ. ನೋಡಿ ಈ ಥರ ಕಾಣಿಸ್ತಾ ಇದೆ. 2 ಕುಚ್ಚುಗಳು ಸಮವಾಗಿ ಬರಬೇಕು. ಇದಕ್ಕೆ ಒಂದು 300 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಜಾಸ್ತಿ ಕಡಿಮೆ ಮಾಡ್ಕೋಬೋದು. ಹಾಗೆ ಈ ಬೀಡ್ ಕೂಡ ಇದೇ ಹಾಕಬೇಕಂತೇನಿಲ್ಲ, ನಿಮ್ಮ ಹತ್ರ ಇರೋ ಸ್ವಲ್ಪ ಹೋಲ್ ದೊಡ್ಡದಿರೋ ಬೀಡನ್ನು ಯೂಸ್ ಮಾಡ್ಕೋಬೋದು. ಇದೇ ಹಾಕಬೇಕಂತೇನಿಲ್ಲ. ನೆಕ್ಸ್ಟ್ ಡಿಸೈನ್ನ ತೋರಿಸ್ತಿದ್ದೀನಿ ನೋಡಿ. ಮೊದಲು ಕ್ರೋಶಾ ನೀಡಲ್ನಿಂದ ಈ ಥರ ಹೋಲನ್ನು ಮಾಡ್ಕೊತೀನಿ ಸೀರೆಗೆ. ನೀವು ಸೀರೆಗೆ ಮಾಡ್ಕೊಳ್ಳಿ, ನಾನು ಬಟ್ಟೆಗೆ ಮಾಡಿ ತೋರಿಸ್ತಾ ಇರೋದು. ಎಲ್ಲ ಕುಚ್ಚುಗಳು 2 ಮಾಡಿ ತೋರಿಸಿದ್ದೀನಿ. ಈ ಥರ ಹೋಲ್ ಒಳಗಡೆಯಿಂದ ಕುಚ್ಚನ್ನು ಮೇಲ್ ತರಬೇಕು. ಮೇಲ್ ತಂದು ಕುಚ್ಚು ಇವಾಗ ಸಮವಾಗಿ ನೋಡ್ಕೊಳ್ಳಿ, ಸ್ವಲ್ಪ ಶಾರ್ಟಾಗಿ ಮಾಡ್ಕೊತಿದ್ದೀನಿ. ಈಗ ಬ್ಯಾಕ್ ಸೈಡಿಂದ ಈ ಥರ ನೀಡಲ್ನ ಚುಚ್ಚಿ ಮೇಲ್ಗಡೆ ತಂದು ಜರಿ ಥ್ರೆಡ್ಡಿಂದ ನಾರ್ಮಲ್ಲಾಗಿ ಕುಚ್ಚನ್ನು ಹಾಕ್ತೀವಲ್ಲ ಆ ಥರ ಕುಚ್ಚನ್ನು ಹಾಕ್ಕೊಳ್ಳೋಣ. ಈ ಥರ ಕುಚ್ಚನ್ನು ಕಟ್ಕೊಂಡು ಬಿಡಿ ಜರಿ ಥ್ರೆಡ್ಡಿಂದ. ನೀವು ಯಾವ ಮೆಥಡಲ್ಲಿ ಹಾಕ್ತಿರೋ, ಅಂದರೆ ಜರಿ ಥ್ರೆಡ್ಡಿಂದ ಯಾವ ಥರ ಕಟ್ಕೊತೀರೋ ಆ ಥರ ಕೂಡ ಕಟ್ಕೋಬೋದು, ಹೀಗೆ ಹಾಕಬೇಕಂತೇನಿಲ್ಲ. ಇವಾಗ ನೋಡಿ ಲಾಕ್ ಮಾಡ್ಕೊಂಡ್ಮೇಲೆ ಈ ಥರ ಒಂದು ಚಿಕ್ಕ ರೌಂಡ್ ಬೀಡನ್ನು ಹಾಕ್ತಿದ್ದೀನಿ. ಇದನ್ನು ಕರೆಕ್ಟಾಗಿ ಮಿಡಲ್ನಲ್ಲೇ ಬ್ಯಾಲೆನ್ಸ್ ಮಾಡಿಕೊಂಡು ಒಂದು 3 ರಿಂದ 4 ಸರಿ ಜರಿ ಥ್ರೆಡನ್ನು ಸುತ್ಕೊಂಡ್ಬಿಡಿ. ಸುತ್ತಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ಈ ಥರ ನೀಡಲ್ನ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ಕೋಬೇಕು. ಜರಿ ಥ್ರೆಡನ್ನು ಕಟ್ ಮಾಡ್ಕೊಳ್ಳಿ. ಈಗ ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಶಾರ್ಟ್ ಕುಚ್ಚು ಮಾಡ್ಕೊತಿದ್ದೀನಿ, ಈ ಥರ ಶಾರ್ಟಾಗಿ. ಇದನ್ನು 1/2 ಇಂಚಿಗೆ ಒಂದು ನೀವು ಸೀರೆಗೆ ಮಾಡ್ಕೋಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ಜಾಸ್ತಿ ಕುಚ್ಚು ಬರುತ್ತೆ 1/2 ಇಂಚಿಗೆ ಒಂದು. ನಾನಿಲ್ಲಿ 1/2 ಇಂಚಷ್ಟು ಮಾಡಿಕೊಂಡು ಹೋಲನ್ನು ಮಾಡ್ಕೊತಿದ್ದೀನಿ. ಈಗ ಬ್ಯಾಕ್ ಸೈಡಿಂದ ಕುಚ್ಚನ್ನು ಈ ಥರ ಹಾಕಿ ಮೇಲ್ಗಡೆ ತರ್ತೀನಿ. ಈ ಥರ ಕುಚ್ಚು ಮೇಲ್ಗಡೆ ತನ್ನಿ. ಈಗ ಫಸ್ಟ್ ಒನ್ ಯಾವ ಥರ ನಾರ್ಮಲ್ಲಾಗಿ ಕುಚ್ಚನ್ನು ಕಟ್ಕೊಂಡೋ ಆ ಥರ ಮೊದಲು ಕುಚ್ಚನ್ನು ಕಟ್ಕೋತೀನಿ ಜರಿ ಥ್ರೆಡ್ಡಿಂದ. ಬ್ಯಾಕ್ ಸೈಡಿಂದ ಈ ಥರ ನೀಡಲ್ನ ತರಬೇಕು. ತಂದು ಸ್ವಲ್ಪ ಬಿಟ್ಕೊಳ್ಳಿ ಬ್ಯಾಕ್ ಸೈಡಲ್ಲಿ. ಅದಾದಮೇಲೆ ಒಂದು 3 ರಿಂದ 4 ಸರಿ ಈ ಥರ ಜರಿ ಥ್ರೆಡನ್ನು ಸುತ್ತಕೊಂಡು ಒಂದು ಲಾಕನ್ನು ಮಾಡ್ಕೋತೀನಿ. ಈ ಥರ ಲಾಕ್ ಮಾಡ್ಕೊಂಡ್ಮೇಲೆ ಬೀಡನ್ನು ಹಾಕಿ ಚಿಕ್ಕ ಬೀಡನ್ನು ಆ್ಯಡ್ ಮಾಡ್ಕೋತಿದ್ದೀನಿ. ಬೀಡ್ ಬೇಡ ಅಂದರೆ ಹಾಗೆ ನಾರ್ಮಲ್ಲಾಗಿ ಸಾದಾ ಕುಚ್ಚನ್ನು ಕೂಡ ಹಾಕ್ಕೋಬೋದು. ಬೀಡ್ ಹಾಕ್ಕೊಂಡು ಇಲ್ಲಿ 3 ರಿಂದ 4 ಸರಿ ಜರಿ ಥ್ರೆಡನ್ನು ಕುಚ್ಚಿಗೆ ನಾನು ಸುತ್ಕೋತೀನಿ. ಆ ಬೆರಳಿಂದ ನಾವು ಟೈಟಾಗಿ ಹಿಡ್ಕೊಂಡಿರಬೇಕು, ಇಲ್ಲಾಂದರೆ ಹಿಂದ್ಗಡೆ ಹೋಗುತ್ತೆ ಬೀಡು. ಈ ಥರ ಹಾಕಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ಈ ಥರ ನೀಡಲ್ನ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ಕೋತೀನಿ ಸ್ವಲ್ಪ ಬಿಟ್ಕೊಂಡು. ಈಗ ಫಸ್ಟ್ ಒನ್ ಎಷ್ಟು ಉದ್ದ ಕಟ್ ಮಾಡ್ಕೊಂಡಿದ್ದೀನೋ ಅಷ್ಟೇ ಲೆಂತಲ್ಲಿ ಇದನ್ನು ಕೂಡ ನಾನು ಕಟ್ ಮಾಡ್ಕೋತೀನಿ. ನೋಡಿ ಪುಟ್ಟದಾಗಿ ನೀವು ಪಕ್ಕದಲ್ಲೇ ಸೀರೆ ಪೂರ್ತಿ ಮಾಡ್ಕೊಳ್ಳಿ, ಎಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ ಕುಚ್ಚು. ಇದಕ್ಕೆ 300 ಅರೌಂಡ್ ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್, ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಜಾಸ್ತಿ ಕಡಿಮೆ ನೋಡಿಕೊಂಡು ಮಾಡ್ಕೋಬೋದು. ನೆಕ್ಸ್ಟ್ ಡಿಸೈನ್ನ ಕಂಟಿನ್ಯೂ ಆಗಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್, ಸ್ಕಿಪ್ ಮಾಡಿದೆ ನೋಡಿ. ಮೊದಲು ಈ ಥರ ಹೋಲನ್ನು ಮಾಡ್ಕೋಬೇಕು. ಕ್ರೋಶಾ ನೀಡಲ್ನಿಂದ ಈ ಥರ ಹೋಲ್ ಮಾಡ್ಕೋತೀನಿ. ಈಗ ಈ ರೆಡಿ ಇರೋ ಕುಚ್ಚನ್ನು ಬ್ಯಾಕ್ ಸೈಡಿಂದ ಈ ಥರ ಮೇಲ್ಗಡೆ ತರಬೇಕು. ಈ ಥರ ಮೇಲ್ಗಡೆ ತಂದು ಈ ಕುಚ್ಚನ್ನು ನಾನು ಈ ಥರ ಮೇಲ್ ತಂದು ಸಮವಾಗಿ ಇಟ್ಕೋತೀನಿ. ಈ ಥರ
ಈಗ ಬ್ಯಾಕ್ ಸೈಡಿಂದ ಈ ಥರ ನೀಡಲ್ನ ಚುಚ್ಚಿ ಸ್ವಲ್ಪ ಜರಿ ಥ್ರೆಡ್ಡು ಬ್ಯಾಕ್ ಸೈಡಲ್ಲಿ ಬಿಟ್ಕೋಬೇಕು. ಈಗ ಒಂದು 3ರಿಂದ 4 ಸರಿ ನಾನು ಜರಿ ಥ್ರೆಡನ್ನು ಕುಚ್ಚಿಗೆ ಸುತ್ಕೋತೀನಿ. ಸುತ್ತಕೊಂಡು ಮೊದಲು ಇಲ್ಲಿ ಒಂದು ಲಾಕನ್ನು ಮಾಡ್ಕೋತೀನಿ. ಈ ಥರ ಲಾಕ್ ಮಾಡ್ಕೊಂಡ್ಮೇಲೆ ಒಂದು ಬಿಗ್ ಸೈಜ್ ಫ್ಲವರ್ ಬೀಡನ್ನು ಯೂಸ್ ಮಾಡ್ಕೋತಿದ್ದೀನಿ. ಇದನ್ನು ಈ ಥರ ಹಾಕಿ ಈ ಬೆರಳಿನಿಂದ ನಾವು ಟೈಟಾಗಿ ಬ್ಯಾಲೆನ್ಸ್ ಮಾಡಿಕೊಂಡು ಜರಿ ಥ್ರೆಡನ್ನು ಸುತ್ಕೋಬೇಕು. ಈ ಥರ ಜರಿ ಥ್ರೆಡನ್ನು ಸುತ್ಕೊಳ್ಳಿ 3ರಿಂದ 4 ಸಾರಿ. ಲಾಕ್ ಕೂಡ ಮಾಡ್ಕೋಬೋದು ಇಲ್ಲಿ ನೀವು. ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಈ ಥರ ಮೇಲ್ಗಡೆಯಿಂದ ನೀಡಲ್ನ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ಕೋಬೇಕು. ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೊಳ್ಳಿ, ಹಾಗೆ ಕಟ್ ಮಾಡ್ಕೋಬೇಡಿ. ಈಗ ಇದನ್ನು ಸಮವಾಗಿ ನೋಡಿಕೊಂಡು ನಮಗೆ ಕುಚ್ಚು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೋಬೇಕು. ಕುಚ್ಚು ನೋಡಿ ಈ ಥರ ಕಾಣಿಸ್ತಾ ಇದೆ. ತುಂಬಾ ಗ್ರ್ಯಾಂಡ್ ಬರುತ್ತೆ ಫ್ರೆಂಡ್ಸ್. ಇದು ಸೀರೆಗೆ ತುಂಬ ಲುಕ್ಕು ಕೊಡುತ್ತೆ ಈ ಥರ ಬೀಡನ್ನು ಹಾಕಿ ಕಟ್ಕೊಳ್ಳೋದ್ರಿಂದ. ಹಾಗೆ ಬೀಡು ಕಲರ್ ಹೋಗದೇ ಇರೋದನ್ನು ನೀವು ಶಾಪಲ್ಲಿ ಕೇಳಿ ತಗೊಂಡು ಕುಚ್ಚು ಕಟ್ಕೊಂಡ್ರೆ ಬೆಟರ್. ಇಲ್ಲಾಂದರೆ ಕಲರ್ ಹೋದರೆ ಸೀರೆ ಪೂರ್ತಿ ಕುಚ್ಚು ಹಾಳಾಗುತ್ತೆ, ಚೆನ್ನಾಗಿ ಕಾಣಿಸೋದಿಲ್ಲ. ಇನ್ನೊಂದು ಮಾಡ್ಕೊತಿದ್ದೀನಿ ನೋಡಿ. ಈ ಕುಚ್ಚು ಬೇಕಿದ್ದರೆ ನೀವು ಸ್ವಲ್ಪ ದೂರಕ್ಕೆ ಮಾಡಿಕೊಂಡ್ರೆ ನಡೆಯುತ್ತೆ. ಯಾಕಂದರೆ ಬೀಡು ಬಿಗ್ ಸೈಜ್ ಇರೋದ್ರಿಂದ ಗ್ರ್ಯಾಂಡ್ ಲುಕ್ ಬರುತ್ತಲ್ಲ, ಹಾಗಾಗಿ ದೂರ ಆದರೂ ನಡೆಯುತ್ತೆ. ಓಕೆ, ಇನ್ನೊಂದು ಮಾಡ್ಕೊತಿದ್ದೀನಿ ನೋಡಿ ಸೇಮು. ಇವಾಗ ಜರಿ ಥ್ರೆಡ್ಡಿಂದ ಸೇಮ್ ನಾರ್ಮಲಾಗಿ ಕುಚ್ಚಿಗೆ ನಾನು ಯಾವ ಥರ ಕಟ್ತೀನೋ ಆ ಥರ ಕುಚ್ಚನ್ನು ಹಾಕ್ತೀನಿ. ಈ ಥರ ನಿಮಗೆ ಆಗುತ್ತೆ ಅಂದರೆ ನೀವು ಜರಿ ಥ್ರೆಡ್ಗೆ ಒಂದು ಗಂಟನ್ನು ಹಾಕ್ಕೊಂಡ್ಬಿಡಿ. ಈ ಥರ ಒಂದೊಂದು ಸರಿ ಮೇಲ್ಗಡೆ ಜರುಗಿ ಮೇಲ್ಗಡೆ ಬರೋ ಚಾನ್ಸಸ್ ಇರುತ್ತೆ ಜರಿ ಥ್ರೆಡ್ಡು. ಆ ಥರ ಬರಬಾರ್ದು ಅಂದರೆ ಜರಿ ಥ್ರೆಡ್ಗೆ ಒಂದು ಗಂಟನ್ನು ಹಾಕ್ಕೊಂಡು ಇಟ್ಕೋಬೋದು. ಅದನ್ನು ಜಗ್ಗಿದಾಗ ಕೂಡ ಮೇಲ್ಗಡೆ ಬರೋದಿಲ್ಲ. ಈ ಥರ ಲಾಕ್ ಮಾಡ್ಕೋತೀನಿ ನೋಡಿ. ಈಗ ಇದಕ್ಕೆ ಒಂದು ಫ್ಲವರ್ ಬೀಡನ್ನು ಆ್ಯಡ್ ಮಾಡ್ಕೋತೀನಿ. ಇದನ್ನು ಬೆರಳಿನಿಂದ ನಾವು ಈ ಥರ ಟೈಟಾಗಿ ಬ್ಯಾಲೆನ್ಸ್ ಮಾಡ್ಕೋಬೇಕು. ಮಾಡಿಕೊಂಡು ಒಂದು 3ರಿಂದ 4 ಸಾರಿ ಜರಿ ಥ್ರೆಡನ್ನು ಸುತ್ಕೋತೀನಿ. ಈ ಥರ 3ರಿಂದ 4 ಸಾರಿ ಸುತ್ಕೊಳ್ಳಿ. ಇಲ್ಲಾಂದರೆ 1-2 ಸಾರಿ ಲಾಕ್ ಮಾಡಿಕೊಂಡ್ರೂ ಪರವಾಗಿಲ್ಲ. ಬ್ಯಾಕ್ ಸೈಡಿಂದ ಈ ಥರ ಒಂದು ಸಲ ಲಾಕ್ ಮಾಡಿಕೊಂಡು ಮೇಲ್ಗಡೆಯಿಂದ ನೀಡಲ್ನ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ಕೋತೀನಿ. ಕಟ್ ಮಾಡಿಕೊಂಡು ಈಗ ಕುಚ್ಚು ಫಸ್ಟ್ ಎಷ್ಟು ಉದ್ದ ಕಟ್ ಮಾಡ್ಕೊಂಡಿದ್ದೀನೋ ಇದನ್ನು ಕೂಡ ಸಮವಾಗಿ ನೋಡಿಕೊಂಡು ಕಟ್ ಮಾಡ್ಕೋತೀನಿ. ಬ್ಯಾಲೆನ್ಸ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ಎಲ್ಲ ಕುಚ್ಚುಗಳು ಸಮವಾಗಿರಬೇಕು ಫ್ರೆಂಡ್ಸ್, ಅವಾಗ ಮಾತ್ರ ಫಿನಿಶಿಂಗ್ ನೀಟಾಗಿ ಬರೋದು. ನೋಡಿ ಈ ಥರ ಕಾಣಿಸ್ತಾ ಇದೆ. ಇದಕ್ಕೆ ಒಂದು 300 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ಇವತ್ತಿನ ಎಲ್ಲ ಡಿಸೈನ್ಗಳಿಗೂ 300 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ಅದು ಕೂಡ ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇವತ್ತಿನ ಈ 4 ಕುಚ್ಚು ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಕ್ರೋಶಾ ಬರದೇ ಇರೋರು ಈ ಥರ ಡಿಸೈನ್ಸ್ಗಳನ್ನು ಟ್ರೈ ಮಾಡ್ಬೋದು ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಬರುತ್ತೆ. ಎಲ್ಲ ಕುಚ್ಚುಗಳು 2 ಹಾಕಿ ತೋರಿಸಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. 4 ಡಿಸೈನ್ಗಳು ಸಿಂಪಲ್ ಆಗಿದೆ ಫ್ರೆಂಡ್ಸ್. ಬಿಗಿನರ್ಸ್ ಕೂಡ ಈಸಿಯಾಗಿ ಮಾಡ್ಕೊಳ್ಳುವಂತಹ ಡಿಸೈನ್ಸ್ಗಳನ್ನು ತೋರಿಸಿದ್ದೀನಿ. ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.